ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ MCC ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಏನಿದೆ ಅದು 20ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ತಕ್ಕನ ಹಾಗೆ ಇವತ್ತು ತಾನೇ UG NEET 2023 ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಶೆಡ್ಯೂಲನ್ನು ಆಲ್ರೆಡಿ ರಿಲೀಸ್ ಮಾಡಿದರು. ಬಟ್ ಇವತ್ತು ರಿವೈಸ್ಡ್ UG ಇನ್ಫಾರ್ಮೇಷನ್ ಬುಲೆಟಿನ್ ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ಬುಲೆಟಿನಿನ ಪ್ರಕಾರ ಈ ವರ್ಷ ಕೆಲವೊಂದಷ್ಟು ಚೇಂಜಸ್ಗಳನ್ನು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಅಲ್ಲಿ ಮಾಡಿರುವಂಥದ್ದು. ಸೊ ಅದು ಏನಪ್ಪ ಅಂತಂದ್ರೆ, ಲಾಸ್ಟ್ ಇಯರ್ ಮತ್ತೆ ಈ ವರ್ಷನೂ ಕೂಡ ಲಾಸ್ಟ್ ಇಯರ್ ಹಾಗೇನೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮಾಪಪ್ ಮತ್ತೆ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಲಾಸ್ಟ್ ಇಯರ್ ಇತ್ತು. ಬಟ್ ಈ ವರ್ಷ ಏನು ಮಾಡಿದಾರೆ ಅಂತಂದ್ರೆ, ಸೊ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ಮಾಪಪ್ ಅಂತ ಇಲ್ಲ, ರೌಂಡ್ 3 ಅಂತೇಳಿ ನೇಮನ್ನು ಚೇಂಜ್ ಮಾಡಿದ್ದಾರೆ. ಮಾಪಪ್ ಬದಲಿಗೆ ರೌಂಡ್ 3 ಆದಮೇಲೆ ಸ್ಟ್ರೇ ವೇಕೆನ್ಸಿ ರೌಂಡನ್ನು ಮಾಡಿರುವಂಥದ್ದು. ಸೊ ಇದರಲ್ಲಿ ಇನ್ನೊಂದು ಮೇಜರ್ ಚೇಂಜ್ ಏನಪ್ಪಾ ಅಂತಂದ್ರೆ, ಸೊ ಲಾಸ್ಟ್ ಇಯರ್ ಏನಾಗ್ತಿತ್ತು, ರೌಂಡ್ 1 ಇಂದ ರೌಂಡ್ 2ಗೆ ಅಪ್ಗ್ರೇಡೇಷನ್ ಆಗಿ ಹೋಗ್ತಿದ್ರು. ಸೊ ರೌಂಡ್ 2ದಲ್ಲಿ ಕಂಪಲ್ಸರಿಯಾಗಿ ಸಿಕ್ಕಿರುವಂಥ ಸೀಟನ್ನು ಅಡ್ಮಿಷನ್ ತಗೊಳ್ಬೇಕಿತ್ತು. ಬಟ್ ಈ ವರ್ಷ ಏನು ಮಾಡಿದಾರೆ ಅಂತಂದ್ರೆ, ರೌಂಡ್ 1 ಇಂದ ರೌಂಡ್ 2ಗೆ ಅಪ್ಗ್ರೇಡೇಷನ್ ಆಗಿಬಿಟ್ಟು ರೌಂಡ್ 2ದಿಂದ ರೌಂಡ್ 3ಗೂ ಕೂಡ ಅಪ್ಗ್ರೇಡೇಷನ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ರೌಂಡ್ 3ಅಲ್ಲಿ ಸಿಕ್ಕಂತ ಸೀಟನ್ನು ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರೌಂಡ್ 3ಅಲ್ಲಿನೇ ನೀವು ಅಡ್ಮಿಷನ್ ಅನ್ನು ಮಾಡಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನೀವು ಕಟ್ಟಿರುವಂಥ ಸೆಕ್ಯೂರಿಟಿ ಡಿಪಾಸಿಟ್ ಏನಿದೆ ಅದು ಫೋರ್ಫೀಟ್ ಆಗ್ತದೆ. ಎಡಿಷನ್ ಟು ದಟ್, ರಿಮೆಂಬರ್, ಯು ಆರ್ ನಾಟ್ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ಸ್, ಗೊತ್ತಿರಲಿ. ಸೊ ಮೇಜರ್ ಚೇಂಜ್ ಏನಪ್ಪಾ ಅಂತಂದ್ರೆ, ಮಾಪಪ್ ರೌಂಡ್ ಅನ್ನು ತೆಗೆದು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಮಾಡಿದ್ದಾರೆ. ಸೊ ಸ್ಟ್ರೇ ವೇಕೆನ್ಸಿ ರೌಂಡ್ಕ್ಕಿಂತ ಮುಂಚೆ ಸೊ ಯಾರ್ಯಾರು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಏನು ಸೀಟ್ ಸಿಕ್ತಿತ್ತು, ಸೊ ಫಸ್ಟ್ ಇಂದ ಸೆಕೆಂಡಿಗೆ ಅಪ್ಗ್ರೇಡೇಷನ್ ಆಗ್ತಿತ್ತು. ಬಟ್ ಈ ವರ್ಷ ಸೆಕೆಂಡ್ ಇಂದ ಥರ್ಡ್ಗೂ ಕೂಡ ಅಪ್ಗ್ರೇಡೇಷನ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಈ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಏನಿರ್ತಿತ್ತು ಇದು ಲಾಸ್ಟ್ ಇಯರ್ ಡೀಮ್ಡ್ ಯೂನಿವರ್ಸಿಟೀಸ್ಗಳಿಗೆ ನಡೆದಿರಲಿಲ್ಲ. ಡೀಮ್ಡ್ ಯೂನಿವರ್ಸಿಟೀಸ್ ಏನು ಸ್ಟ್ರೇ ವೇಕೆನ್ಸಿ ರೌಂಡ್ ಅನ್ನ ಡೀಮ್ಡ್ ಯೂನಿವರ್ಸಿಟಿಯವರು ಆಫ್ಲೈನ್ ಮಾಡ್ಕೊಂಡಿದ್ರು. ಬಟ್ ಈ ವರ್ಷ ಇದನ್ನು ಕೂಡ ಆನ್ಲೈನ್ ಮಾಡಿದ್ದಾರೆ. ಸೊ ಡೀಮ್ಡ್ ಯೂನಿವರ್ಸಿಟಿಯವರು ಕೂಡ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಚೇಂಜ್ ಏನಪ್ಪಾ ಅಂತಂದ್ರೆ, ಈ ವರ್ಷ ನಿಮಗೆ 4 ರೌಂಡಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಫಸ್ಟ್ ರೌಂಡ್ನಿಂದ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಸೊ ನೀವು ಡೈರೆಕ್ಟ್ ಆಗಿ ಥರ್ಡ್ ರೌಂಡಿಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡಿಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಇದಿಷ್ಟು ಕೆಲವೊಂದು ಸ್ಮಾಲ್ ಚೇಂಜಸ್ಗಳನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಸೊ MCC ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಇನ್ಫಾರ್ಮೇಷನ್ ಬುಲೆಟಿನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಾರ್ಟ್ ವಿಡಿಯೋಸ್ಗಳನ್ನು ಯಾವ ರೀತಿ ಫಸ್ಟ್ ರೌಂಡ್ ಇರ್ತದ, ಸೆಕೆಂಡ್ ರೌಂಡ್ ಇರ್ತದ, ಸೊ ಇದನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.